ನೋಡ್ರಿ ಮಡಿಯರ್ ಫ್ರೆಂಡ್ಸ್, ಇದು ಪೂರ್ತಿ ಅಳಿಸ್ಬೇಕಾಗಿರೋಂಥ ಮೆಣಸಿನ ಗಿಡ ಅಂಥದ್ದು ನೋಡ್ರಿ, ಎಂಥ ಡೆವಲಪ್ ಆಗಿ ಎಂಥ ಕಾಯಿ ಕಚ್ಚಿದೆ. ಇದು ತುಂಬ ಖುಷಿಯಾಗುತ್ತೆ. AW ಕಂಪ್ನಿಯ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಲಿಕ್ಕೆ ರೈತರಿಗೆ ರೆಫರ್ ಮಾಡಲಿಕ್ಕೆ ಕೂಡ ನಮಗೆ ಹೆಮ್ಮೆ ಆಗುತ್ತೆ. ಯಾಕಂದರೆ ನೋಡ್ರಿ, ಅಳಿಸ್ಬೇಕಂತ ಇದ್ದಂಥ ಗಿಡಗಳು ಈ ಥರ ಕಾಪು, ಈ ಥರ ಕಾಯಿ ಕಚ್ಚುತ್ತವಂತಂದರೆ ಮತ್ತು ಇಂಥ ಪ್ರಾಡಕ್ಟ್ನ ನಾವು ರೆಫರ್ ಮಾಡೋಕ್ಕೆ ಯಾಕೆ ಹೆದರಬೇಕು? ಪ್ರತಿಯೊಬ್ಬರಿಗೂ ನಾನು ಧೈರ್ಯವಾಗಿ ರೆಫರ್ ಮಾಡ್ತೀನಿ. ಫಸ್ಟ್ ನಮ್ಮ ಪ್ರಾಡಕ್ಟನ್ನು ಹೊಲಕ್ಕೆ ಹಾಕಿ ಆಮೇಲೆ ನೋಡಿರಿ ಅಂತ ಹೇಳ್ತೀವಿ. ಅದಕ್ಕೆ ಅದೇ ರೀತಿಯಾಗಿ ಇದು ಅದ್ಭುತವಾದ ಒಂದು ರಿಸಲ್ಟ್ ಬಂದೈತೆ ನೋಡ್ರಿ. ಇಷ್ಟು ಕಾಯಿ ಕಚ್ಚೈತಲ್ಲ, 18-19 ಚೀಲ ಕೊಟ್ಟಿದ್ದಾರೆ. ಇನ್ನೂ ಸುಮಾರು ಆಕತ್ತಿದ್ದು ಲೆಕ್ಕಿಲ್ಲ. ಈಗ ನೆಕ್ಸ್ಟ್ ಇನ್ನೊಂದು ಸ್ಪ್ರೇ ಮಾಡಿಸಿದಪ್ಪ ಅಂದ್ರೆ ನೋಡ್ರಿ, ಹೂವು ಹೆಂಗೆ ಕಾಣಿಸ್ತೈತೆ. ಹೂವು ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಹೂವು ತುಂಬ ಖುಷಿ ಆಗ್ತಾಯಿದೆ ಇದು ನೋಡಿ. ತುಂಬ ಖುಷಿಯಾಗುತ್ತೆ ನೋಡ್ರಿ. ಆ್ಯಕ್ಚುಲಿ ಇದು ಐತಲ್ಲ ಸರ್, ಈ ಕಾಯಿ ಐತಲ್ಲ, ಇಷ್ಟು ಕಾಪು ಕಚ್ಚಲ್ಲ ಸರ್. ಆ್ಯಕ್ಚುಲಿ ಈ ಕಾಯಿ ಬರಲ್ಲ. ಈ ಕಾಯಿ ಕಾಪು ಬರಲ್ಲ. ಯಾವ ರೀತಿ ಇದೆ ನೋಡಿ ಸರ್, ಒಂದು ಗುಂಪನೇ ಇದು ಕಡಿಮೆ ಅಂದ್ರೆ ಕೂಡ ಒಂದು ಗುಂಪು ಎಷ್ಟು ಕಾಯಿ ಇದೆ ನೋಡಿ. ಇದು ದಪ್ಪಾಗಿ ಇದೇನು ಗ್ರೋತ್ ಬಂತಂದರೆ ಇದು ಕಡಿಮೆ ಅಂದ್ರೆ 1.5 kg ಕಾಯಿ ಬರುತ್ತೆ ಒಂದು ಗಿಡ. ಇದು ಇಷ್ಟು ಕಾಪು ಬರಲ್ಲ. ಇದು ಡಬಲ್ ಫಾರೆಸ್ಟ್ ಬರಲ್ಲ. ಕಟಿಕಾಯಿ ಬರುತ್ತೆ ಅಂದರೆ ಇದು ಬರಲ್ಲ. ಅಂದರೆ ಇದು ಬಂದಿರೋದು ಇದು ಗ್ರೇಟ್ ಇದು ಎಲೆ ಮುಚ್ಚಿಬಿಡ ಸರ್ ಕಾಯಿಗಳು. ಎಲೆ ಮುಚ್ಚಿ ಅಂತ ನೋಡಿ. ಇದೇನೇ ಸರ್, ಇನ್ನೊಂದು 4-5 ದಿನ ಬಿಟ್ಬಿಟ್ರೆ ಇದೆಷ್ಟು ಕಾಯಿ ಬರುತ್ತೆ ಗೊತ್ತಾ? ಇಲ್ಲ, ಒಂದು 20 ಕಾಯಿ ಬರ್ತಿತ್ತು ಸರ್. ಇದು ಈ ಕಡೆ ಕಾಣ್ತಿದ್ದೀನಿ ಅಂತ